ನಮಸ್ಕಾರ, ನನ್ನ ಹೆಸರು ಸಿಂಧು. ನಾನು ಸರ್ಕಾರಿ ಪ್ರೌಢಶಾಲೆ ಆಲನತ ಇಲ್ಲಿ 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮಗೆ ಮಾಡು ಕ್ಲಾಸ್ ಅಂದರೆ ತುಂಬಾ ಸ್ಪೆಷಲ್ಲು. ಮಾಡು ಕ್ಲಾಸಿಂದ ತುಂಬಾ ಕಲ್ತಿದ್ದೀವಿ. ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ನಮಗೇನೂ ಗೊತ್ತಿರಲಿಲ್ಲ. ಅದನ್ನೆಲ್ಲ ನೋಡಿದಾಗ ನಮಗೆ ಕಾಮನ್ ಅನ್ನಿಸ್ತಿತ್ತು. ಆದರೆ ಮಾಡು ಕ್ಲಾಸಿಂದ ನಾವು ಇಷ್ಟು ದಿನದಿಂದ ಪರಿಸರದಲ್ಲಿ ಎಷ್ಟು ಒಬ್ಸರ್ವ್ ಮಾಡೋದಿದೆ, ಎಷ್ಟು ತಿಳ್ಕೊಳ್ಳೋದಿದೆ, ಅದರಿಂದ ನಮಗೆ ಎಷ್ಟು ಖುಷಿ ಸಿಗ್ತದೆ. ನಾವಿನ್ನೂ ಏನೇನೆಲ್ಲ ತಿಳ್ಕೊಬೇಕು ಅಂತೆಲ್ಲ ಗೊತ್ತಾಯಿತು. ಮಾಡು ಕ್ಲಾಸವರು ನಮಗೆ ಪರಿಸರನ ಯಾವ ಥರ ಸಂರಕ್ಷಿಸ್ಕೋಬೇಕು, ಮಣ್ಣಿನ ಸವಕಳಿ ಯಾವ ರೀತಿ ಆಗುತ್ತೆ, ಗಿಡ ಮರ ಪ್ರಾಣಿ ಪಕ್ಷಿ ಸ್ಪೆಷಲ್ ಏನು ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಗಣಿತದ ಬಗ್ಗೆ, ಸಂಖ್ಯೆ ಬಗ್ಗೆ ನಮಗೇನೂ ಗೊತ್ತಿರಲಿಲ್ಲ, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಮತ್ತು ತಿಂಗ್ಳಿಗೆ ಒಂದೊಂದ್ಸಲಿ ಕಾನನ ಪುಸ್ತಕ ಕೊಡ್ತಾಯಿದ್ರು. ಅದರಲ್ಲಿ ವಸುಂಧರೆ ಅಂತ ಒಂದು ಪದ್ಯ ಇತ್ತು, ಕವನ ಇತ್ತು. ಅದಂತೂ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಮೊದಲೆಲ್ಲ ಸೈನ್ಸ್ ಅಂದರೆ ಇಷ್ಟ ಆಯ್ತಾ ಇರಲಿಲ್ಲ. ಭೌತಶಾಸ್ತ್ರ ಎಲ್ಲ ಕಷ್ಟ ಅನ್ನಿಸ್ತಿತ್ತು. ಪ್ರಯೋಗ ಎಲ್ಲ ಗೊತ್ತಾಯ್ತಾನೆ ಇರಲಿಲ್ಲ. ಪ್ರಯೋಗ ಎಲ್ಲ ಮಾಡಿಸಿ ಪ್ರಯೋಗ ಅಂದರೆ ಎಷ್ಟು ಈಸಿ, ಪ್ರಯೋಗ ಮಾಡೋದ್ರಲ್ಲಿ ಎಷ್ಟು ಖುಷಿ ಸಿಗ್ತದೆ ಅಂತ ಎಲ್ಲ ಗೊತ್ತಾಯಿತು. ಈ ಮಾಡು ಕ್ಲಾಸವರು ಇಷ್ಟೆಲ್ಲ ಆ್ಯಕ್ಟಿವಿಟಿ ಮಾಡಿಸಿದ್ರಿಂದ ಸೈನ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬಂತು. ತಗೋಬೇಕು ಅಂತ ಆಸೆನೂ ಇದೆ. ಆದರೆ ಎಲ್ಲಿ ಫೇಲ್ ಆಗಿಬಿಡ್ತೀನೋ, ಒಳ್ಳೆ ರ್ಯಾಂಕ್ ತಗೊಳಕ್ಕಾಗಲ್ವಲ್ಲ ಅಂತ ಸ್ವಲ್ಪ ಭಯ ಇದೆ. ಆದರೆ ನಾನು ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಸೈನ್ಸಲ್ಲಿರೋ ಇಂಟ್ರೆಸ್ಟ್ನ ಕಂಟಿನ್ಯೂ ಮಾಡ್ತೀನಿ. ಮಾಡು ಕ್ಲಾಸಲ್ಲಿ ಏನು ಇಷ್ಟು ದಿನ ಕಲಿತೆ ಅದನ್ನ ಇಲ್ಲಿಗೆ ಬಿಡ್ತೀರಾ, ನಾನು ನೆಕ್ಸ್ಟು ಕಾಲೇಜ್ಗೆ ಹೋದಾಗೂ ಸೈನ್ಸ್ ತೊಗೊಳಕ್ಕೇ ಟ್ರೈ ಮಾಡ್ತೀನಿ. ಮಾಡು ಕ್ಲಾಸವರು ಇಷ್ಟು ದಿನದಿಂದ ನಮಗೆ ಏನು ಪ್ರೀತಿಯಿಂದ ಎಲ್ಲ ಹೇಳ್ಕೊಟ್ಟಿದ್ರು ಅದನ್ನೆಲ್ಲ ಇನ್ನು ಮುಂದೇನು ಫಾಲೋ ಮಾಡ್ತೀವಿ. ಗಿಡ ಮರನೆಲ್ಲ ಚೆನ್ನಾಗಿ ರಕ್ಷಿಸ್ತೀವಿ. ಪ್ರಾಣಿ ಪಕ್ಷಿ ಬಗ್ಗೆ ಎಲ್ಲ ಇನ್ನೂ ಜಾಸ್ತಿ ತಿಳ್ಕೊತೀವಿ. ಪ್ರಾಣಿ ಪಕ್ಷಿ ಬೇಟೆ ಆಡೋದನ್ನೆಲ್ಲ ಸಾಧ್ಯ ಆದಷ್ಟು ತಡಿತೀವಿ ಅಂತ ಹೇಳ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಚಿಕ್ಕಚೂಡೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೀನಿ. ನನಗೆ ಮಾಡು ಕ್ಲಾಸ್ ಅಂದರೆ ತುಂಬ ಇಷ್ಟ. ನನಗೆ ಚಿತ್ರಕಲೆ, ಡ್ರಾಯಿಂಗು, ಆಮೇಲೆ ಕಾಲೇಜು, ಸರ್ವೆ, ಆಮೇಲೆ ಪ್ರಯೋಗಗಳು, ಆಮೇಲೆ ನೀರಿಂದ ಆಗೋ ಉಪಯೋಗಗಳನ್ನು ಹೇಳಿಕೊಟ್ಟಿದ್ದಾರೆ. ಅವರು ನಮಗೆ ಮಾಡು ಕ್ಲಾಸಿಂದ ಕರ್ಕೋಗಿದ್ರು ಬನ್ನರ್ಘಟ್ಟಕ್ಕೆ. ನಮಗೆ ಝೂ ತೋರಿಸಿದ್ರು. ಆನೆ, ಹುಲಿ, ಜಿಂಕೆ, ಸಿಂಹ, ಕರಡಿ, ಚಿರತೆ, ಆಮೇಲೆ ನವಿಲು, ಪಕ್ಷಿಗಳು, ಗಿಳಿ, ನಮಗೆ ಕಾಡನ್ನು ಸುತ್ತಿ ಕರ್ಕೊ ಹೋಗಿದ್ರು. ಅವರಿಗೆ ಧನ್ಯವಾದಗಳು. ನನ್ನ ಹೆಸರು ಪ್ರಜ್ವಲ್. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಮಾಡು ಕ್ಲಾಸು ನಮಗೆ ಭಾಳಷ್ಟು ವಿಷಯಗಳನ್ನೆಲ್ಲ ತಿಳಿಸೋಕೊಡ್ತು. 9th 8thಲ್ಲೆಲ್ಲ ಭಾಳಷ್ಟು ವಿಷಯ ತಿಳ್ಕೊಂಡು. ಆದರೆ ಇವಾಗ ನಾವು ಟೆಂತಲ್ಲಿ ಇವಾಗ ಮಾಡು ಕ್ಲಾಸ್ ಇಲ್ಲ, ಭಾರಿ ಬೇಜಾರಾಗುತ್ತೆ. ಆದರೆ ಮಾಡು ಕ್ಲಾಸವರು ನಮಗೆ ಏನೇನು ಹೇಳ್ಕೊಟ್ಟಿದ್ದೋ ಅವೆಲ್ಲ ಜ್ಞಾಪನ ಇತ್ತು ನನಗೆ. ಸೈನ್ಸ್ ಮಾಸ್ಟ್ರು ಪಾಠ ಮಾಡಬೇಕಾದ್ರೆ ಮಾಡು ಕ್ಲಾಸ್ ಬಗ್ಗೆ ಬಂದರೆ ಮಾಡು ಕ್ಲಾಸು ಇದು ಹೇಳಿತ್ತು, ಮಾಡು ಕ್ಲಾಸ್ ಇದು ತಿಳಿಸಿತ್ತು ಅಂತ ನನಗೆ ಜ್ಞಾಪನ ಬರುತ್ತೆ. ಆಮೇಲೆ 10th ಮುಗಿದಾದ್ಮೇಲೆ ನಾನು ಸೈನ್ಸ್ ತಗೋಬೇಕು ಅಂದ್ಕೊಂಡಿದ್ದೀನಿ. ಮುಂದಕ್ಕೆ ನಾನು ಪ್ರಯತ್ನ ಎಷ್ಟು ಪಡ್ತಿದ್ದೋ, ನಾನು ಎಷ್ಟು ಕಷ್ಟಪಟ್ಟು ಓದ್ತೀನೋ ಆದಷ್ಟು ಕಷ್ಟಪಟ್ಟು ಓದಿ ನಾನು ಸೈನ್ಸ್ ತಗೋಬೇಕು ಅಂತ ಆಸೆ ಪಡ್ತೀನಿ.
ನನ್ನ ಹೆಸರು ಪರಮೇಶ್ವರ್ ಅಂತ ಹೇಳಿ. ನಾನು ಕಳೆದ 5 ವರ್ಷಗಳಿಂದ ಸರ್ಕಾರಿ ಪ್ರೌಢಶಾಲೆ ಬನ್ನಿಮಕೊಡ್ಲುವಿನಲ್ಲಿ ಇಂಗ್ಲೀಷ್ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ನಾನು ನೋಡಿದ ಹಾಗೆ ಮಾಡು ತಂಡದವರು ನಾನು ಯಾವಾಗ ಇಲ್ಲಿಗೆ ಈ ಒಂದು ಶಾಲೆಗೆ ಅಪಾಯಿಂಟ್ ಆಗಿ ಬಂದೆ ಆವಾಗಿಂದನೂ ಕೂಡ ಬರ್ತಾ ಇದ್ದಾರೆ. ಮಕ್ಕಳಲ್ಲಿ ನಾವು ಒಂದು ಇವರ ಚಿಂತನೆಗಳು ಸಮಾಜ ವಿಜ್ಞಾನ ಮತ್ತು ಗಣಿತದಲ್ಲಿ ಮಕ್ಕಳಲ್ಲಿ ಆಗಿರ್ತಕ್ಕಂತಹ ಒಂದು ಮನೋಜ್ಞವಾದಂತಹ ಬದಲಾವಣೆಗಳ ಬಗ್ಗೆ ಹೇಳೋದಾದರೆ, ಮಕ್ಕಳಲ್ಲಿ ಒಂದು ಟ್ರೆಮೆಂಡಸ್ ಚೇಂಜ್ ಅಂತಕ್ಕಂಥದ್ದು ಆಗಿದೆ ಅನ್ನೋದನ್ನು ನಾನಾದರೂ ಕೂಡ ಪರ್ಸನಲ್ ಆಗಿ ಮಕ್ಕಳನ್ನು ಭೇಟಿ ಮಾಡಿದಾಗ, ಮಕ್ಕಳ ಹಾವಭಾವಗಳನ್ನು ನೋಡಿದಾಗ ನಾನಾದರೂ ಕೂಡ ತಿಳಿದುಕೊಂಡಿದ್ದಾನೆ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ, ಅವರೇನು ಥಿಯರಿಟಿಕಲ್ ಆಗಿ ಮಕ್ಕಳಿಗೆ ಜೀವನ ವಿಜ್ಞಾನ ಪರಿಸರ ವಿಜ್ಞಾನದ ಬಗ್ಗೆ ವಿಚಾರಗಳನ್ನು ಹೇಳ್ತಾರೆ, ಆ ವಿಚಾರಗಳನ್ನು ಪ್ರಾಕ್ಟಿಕಲ್ ಆಗಿ ಹೊರಗಡೆ ಬಂದು ಅದು ಹೇಗೆ ಏನು ಜೀವಿಗಳನ್ನು ನೈಜತೆಯಿಂದ ತೋರಿಸಿ ಅದರಿಂದ ಅವರು ಮಕ್ಕಳಿಗೆ ಒಂದು ಪರ್ಸೆಪ್ಷನನ್ನು ಕೊಡ್ತಕ್ಕಂಥದ್ದೇನಿದೆ ಅದು ಭಾಳ ಸಂತೋಷವಾಗಿರ್ತಕ್ಕಂಥ ವಿಚಾರವಾಗಿರುತ್ತೆ. ನಾನು ಹಾಗೆಯೇ ಈ ಗಣಿತ ಗ್ರಾಫ್ನಲ್ಲಿ ಲೀಫ್ ಏನಿದೆ ಆ ಲೀಫನ್ನು ಬರೆದು ಅದರದ್ದು ಅಳತೆಯನ್ನು ತೆಗೆದುಕೊಳ್ತಕ್ಕಂಥದ್ದು, ಅದರ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು, ಇದು ಪ್ರಾಕ್ಟಿಕಲಾಗಿ ಮಕ್ಕಳು ಈ ಥರ ಇನ್ವಾಲ್ವ್ ಆಗ್ತಾ ಇರೋದ್ರಿಂದ ಆ ಕಲಿಕೆ ಅಂತಕ್ಕಂಥದ್ದು ತನಗೆ ತಾನೇ ಬರ್ತಾ ಇದೆ, ಅವರಿಗೆ ಕಷ್ಟ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಸೊ ಹಾಗಾಗಿ ಮಾಡು ತಂಡ ಈಗ ಒಂದು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು. ಮಕ್ಕಳು ಇಂತಹ ಕಲಿಕೆಯಲ್ಲಿ ಇನ್ವಾಲ್ವ್ ಆಗಬೇಕು. ನಾವು ಕೂಡ ಇಂತಹ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ ನಮ್ಮ ಸಬ್ಜೆಕ್ಟಲ್ಲೂ ಕೂಡ ಅಂತ ಹೇಳ್ತಾ ನಿಮಗೆ ವಂದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು.